ಈ ಬೃಂದಾವನ ಏಕಶಿಲಾ ಬೃಂದಾವನ ಅಂತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಿನಂತಹ ಮಾಡಿದಂತಹ ಬೃಂದಾವನ. ಇಂತಹ ಬೃಂದಾವನ ನಿಮ್ಗೆ ಜಗತ್ತಿನಾಗೆ ನೋಡ್ಲಿಕ್ಕೆ ಸಿಗಲ್ಲ. ಇಲ್ಲಿಂದ ನಾನಿವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತೆ ಬಿಚ್ಚಾಳೆ ಅಂತ ಅಂದ್ಬಿಟ್ಟು 2 ಜಾಗ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಅಂತೆ ಎಷ್ಟಿರುತ್ತೆ ರೇಟ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿ ರೆಗ್ಯುಲರ್ ಆಟೋ ಟ್ರಿಪ್ಸ್ ಹೋಗ್ತಾ ಇರುತ್ತೆ ಇಲ್ಲಿಂದ ಪಂಚಮುಖಿಗೆ. ಎಷ್ಟು ಸರ್ ಇಲ್ಲಿಂದ ಪಂಚಮುಖಿಗೆ? ಪಂಚಮುಖಿ ಒಂದು ಹೋಗ್ಬೇಕಾ? 3 ಪ್ಲೇಸ್. 3 ಪ್ಲೇಸ್ 150 ರೂಪಾಯಿ ಅಪ್ಪಣ್ಣ. ಏನ್ ಕರ್ಕೊಂಡು ಹೋಗ್ತೀರಾ? ಪಂಚಮುಖಿ, ಬಿಚ್ಚಾಲೆ, ರಾಯರ ಮನೆ. ನಾವು ಇವಾಗ ಆಟೋದಲ್ಲಿ ಕೂತ್ಕೊಂಡಿದೀವಿ, ರೆಡಿ ಆಗಿದ್ದೀವಿ ಇಲ್ಲಿಂದ 3 ಜಾಗ ನೋಡ್ಕೊಂಡ್ ಬರೋದಕ್ಕೋಸ್ಕರ. ಬನ್ನಿ ಹೋಗ್ಬಿಟ್ಟು ಬರೋಣ ಅಂತೆ ಪಂಚಮುಖಿ, ಬಿಚ್ಚಾಳೆ ಮತ್ತು ರಾಯರ ಮನೆ. ನಮಸ್ಕಾರ, ನನ್ನ ಹೆಸರು ಪವಮಾನ್ ಆಚಾರ್ ಅಂತ ಹೇಳಿ. ನಾವು ಅಪ್ಪಣ್ಣಾಚಾರ್ 7ನೇ ತಲೆಮಾರು. ನಾವು ಈ ಒಂದು ಊರಿನ ಹೆಸರು ಭಿಕ್ಷಾಲಯ. ಇವಾಗ ಇದು ವಾಡ್ಕ ಭಾಷೆನಾಗ ಇದನ್ನು ಬಿಚ್ಚಾಲಿ ಅಂತ ಕರೀತಾರೆ. ಈ ಭಿಕ್ಷಾಲಯ ಯಾರ ಊರಂದರೆ ರಾಘವೇಂದ್ರ ಸ್ವಾಮಿಯವರು ಶಿಷ್ಯಂದ್ರು ಇದು ಅಪ್ಪಣ್ಣಾಚಾರ್ ಅಂತ. ಇವಾಗ ಅಪ್ಪಣ್ಣಾಚಾರ್ ಯಾರು ಅಂತ ನೀವು ಕೇಳಿದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯ ಚ ಅಂತ ಒಂದು ಸ್ತೋತ್ರನ ಮೊದಲಿಗೆ ಮಾಡಿಕೊಟ್ಟಿದ್ದವರು ಅಪ್ಪಣ್ಣಾಚಾರ್. ಅಪ್ಪಣ್ಣಾಚಾರ್ಯ ಒಂದು ವೇದ ಪಾಠಶಾಲೆ ನಡೆಸ್ತೀವಿ. ಪಾಠದ ನಂತರ ಮಕ್ಕಳೆಲ್ಲ ಊರಿನಲ್ಲಿ ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಕೈ ಚಾಚಿ ಭಿಕ್ಷನ್ ಬೇಡ್ಕೊಂಡು ಬರ್ತದೆ. ಅವರು ಬಡವ್ರು ಅಂತಲ್ಲ, ಅದೊಂದು ನಿಯಮ ಆಯಿತು. ಆ ಬಂದು ಅಕ್ಕಿಯನ್ನೇ ಬ್ಯಾಳೆಯನ್ನೇ ಒಂದು ಮಡಿ ವಸ್ತ್ರನ ಹಾಕಿ ಬೃಂದಾವನ ಹಿಂದೆ 650 ವರ್ಷ ಹಳೆಯದು ಶ್ರೀಪಾದರಾಜರ ಕಾಲದ ಒಂದು ಅರಳಿ ಮರ ಇತ್ತು. ಇವಾಗ ಆ ಅರಳಿ ಮರ ಇಲ್ಲ, ಅದೇ ಜಾಗನಾಗ ಮತ್ತು ಬೇರೆ ಅರಳಿ ಮರ ಬಂದಿದೆ. ಅದೇ ಅರಳಿ ಮರಗ ತೂಗು ಹಾಕ್ತಿದ್ರು. ಇಲ್ಲಿ ವ್ಯಾಸರಾಜರ ಪ್ರತಿಷ್ಠಾಪನ ಪ್ರಾಣದೇವರ್ಗ, ಇನ್ನು ಅವ್ರ ವಿದ್ಯಾಗುರುಗಳು ಶ್ರೀಪಾದರಾಜ ಪ್ರತಿಷ್ಠಾಪನ ಉಗ್ರ ನರಸಿಂಹದೇವರು, ಅವರಿಬ್ಬರಿಗೆ ಪೂಜೆ ಮಾಡಿದ್ಮೇಲೆ ಬಂದಿದಂಥ ತೀರ್ಥವನ್ನು ಪ್ರೋಕ್ಷಣ ಮಾಡೋನೇ ಅದು ಹಬಿಯಾಡು ಬಿಸಿ ಬಿಸಿ ಅನ್ನ ಸಿದ್ಧವಾಗ್ತಿರ್ತದೆ. ಬೆಂಕಿ ಇರ್ಲಾರ್ದದ ಅನ್ನ ಮಾಡಿ ತೋರಿಸಿದ್ದ ಜಗತ್ತಿಗೆ ಅಪ್ಪಣ್ಣಾಚಾರ. ಅದಕ್ಕೆ ಇವನ ಹೆಸರು ಭಿಕ್ಷಾಲಯ ಅಂತ ಬಂದು. ಲಯ ಅಂದರೆ ಸಂಸ್ಕೃತದಲ್ಲಿ ಬೆಂಕಿ ಇರ್ಲಾರ್ದದ ಅನ್ನ ಮಾಡಿ ತೋರಿಸಿದ್ದು ಅಪ್ಪಣ್ಣಾಚಾರ ಜಗತ್ತಿಗೆ. ರಾಘವೇಂದ್ರ ತೀರ್ಥರು ಸನ್ಯಾಸಾಶ್ರಮ ತಗೊಂಡ್ಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿಂದ ಸಂಚಾರ ಮಾಡ್ಕೊಂತ ಆದೋನಿ ದ್ವಾರ ಪುಗ್ರಾಮ ಬಿಚ್ಚಾಲಿಗೆ ಬರ್ತಾರೆ. ಅಪ್ಪಣ್ಣಾಚಾರ್ಯ ರಾಘವೇಂದ್ರ ತೀರ್ಥರ ಬಗ್ಗೆ ಏನು ಗೊತ್ತಿರಂಗಿಲ್ಲ. ಯಾರೋ ಊರಿನಾಗ ಯಾರೋ ಸನ್ಯಾಸಿಗಳು ಬಂದಾರಂತ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ. ಕೆಲವು ದಿವಸ ಆದ್ಮೇಲೆ ಅಪ್ಪಣ್ಣಾಚಾರ್ಯ ಗೊತ್ತಾಗ್ಬಿಡ್ತದೆ, ಅಮ್ಮ ಇವಾಗ ಬಂದಿದ್ದು ಸಾಮಾನ್ಯ ವ್ಯಕ್ತಿಗಳಲ್ಲ, ಕೆಲವು ವರ್ಷ ಕಾಲ ಇವ್ರನ್ನ ಇಲ್ಲೇ ಉಳಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಅಪ್ಪಣ್ಣಾಚಾರ್ಯ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಪ್ಪಣ್ಣಾಚಾರ್ಯ ಸೇವೆಗೆ ಮೆಚ್ಚಿ ರಾಘವೇಂದ್ರ ತೀರ್ಥರು ಆಯ್ತಪ್ಪ ನಾ ಕೆಲವು ವರ್ಷ ಕಾಲ ಇಲ್ಲೇ ಇರ್ತೀನಿ ಅಂತ ಮಾತು ಕೊಡ್ತಾರೆ. ಅಪ್ಪಣ್ಣಾಚಾರ್ಯ ಜೊತೆಯಲ್ಲೇ ಇದೇ ಊರಿನಲ್ಲೇ 13 ವರ್ಷ ಇದ್ರು. ನೀವು ಹೋಗೋ ಮುಂದೆ ನೋಡ್ಕೊಂಡು ಹೋಗ್ಬೋದು. ಊರಿನಾಗ ಅಪ್ಪಣ್ಣಾಚಾರ್ಯ ಮನೆ ಇದೆ. ಅದೇ ಮನೆಯಲ್ಲೇ ಒಂದು ದಿವಸ ವಿಶ್ರಾಂತಿ ತಗೊಂಬೋ ಸಮಯದಲ್ಲಿ ಸರಸ್ವತಿ ದೇವಿ ಸ್ವಪ್ನದಲ್ಲಿ ಬಂದು ತಿಳಿಸ್ತಾರೆ, ನೀವು ಹೈಗ್ರೀವ ದೇವರ ಜಪ ಮಾಡಿದ ಹೋಮಕುಂಡಲಿ ಮಂತ್ರಾಲಯನಾಗಿ ನೀವು ಬೃಂದಾವನಸ್ಥರಾಗಬೇಕು ಅಂತ ತಿಳಿಸ್ತಾರೆ. ಅದು ಅಪ್ಪಣ್ಣಾಚಾರ್ಯಕ್ಕೆ ತಿಳಿಸಿದ್ರೆ ಅಪ್ಪಣ್ಣಾಚಾರ್ಯ ಒಪ್ಪಂಗಿಲ್ಲ. ಅದಕ್ಕೆ ಸ್ವಾಮಿ ನೀವು ಬೃಂದಾವನಸ್ಥರಾದ್ರೆ ಇಲ್ಲೇ ಆಗ್ಬೇಕು ಅಂತ ಹಠ ಮಾಡಿ ಕೊಡ್ತಾರೆ. ಅಪ್ಪಣ್ಣಾಚಾರ್ಯ ಅವ್ರ ಮುಂದೆ ಇದ್ದರೆ ಅವ್ರನ್ನ ಬೃಂದಾವನಸ್ಥರಾಗ್ಬಿಡ್ಸಂಗಿಲ್ಲ ಅಂತ ಹೇಳಿ, ಅಪ್ಪಣ್ಣ ನೀನು ಮಧ್ವ ಸಂಚಾರಕ್ಕೆ ಹೋಗು ಅಂತ ಊರಿಂದ ಕಳಿಸ್ಬಿಡ್ತಾರೆ. ಅವ್ರ ಗುರುಗಳು ಹೇಳಲ್ಲ ಅಂತ ಅವ್ರು ಕೂಡ ಏನು ಮಾತಾಡ್ಲಾರ್ದಂಗ ಹೋಗ್ಬಿಡ್ತಾರೆ ಮಧ್ವ ಸಂಚಾರ. ಕೆಲ ದಿವಸ ಆದ್ಮೇಲೆ ಅಪ್ಪಣ್ಣಾಚಾರ್ಯಗೆ ಡೌಟ್ ಬರ್ತದೆ, ಮಧ್ವ ಸಂಚಾರಕ್ಕೆ ನನ್ನೇ ಯಾಕೆ ಕಳಿಸಿದ್ರು, ಬೇರೆ ಶಿಷ್ಯಂದ್ರು ಕೂಡ ಇದ್ದಿರಲ್ಲ, ಅವನು ಕೂಡ ಕಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿ ತಿರ್ಗಾ ಬಿಚ್ಚಾಲಿಗೆ ಬರೋಷ್ಟೊಳಗೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ರಾಘವೇಂದ್ರ ತೀರ್ಥರು ಇಲ್ಲಿಲ್ಲ, ಬೃಂದಾವನಸ್ಥರಾಗ್ಲಿಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟಾರಂತ. ಅಪ್ಪಣ್ಣಾಚಾರ್ಯ ಅತಿ ದುಃಖವಾಗಿರ್ತಾರೆ, ಅವ್ರ ಗುರುವಲ್ಲಿ ದರ್ಶನ ಆಗಿಲ್ಲ ಅಂತ. ಅವಾಗೆ ಅಪ್ಪಣ್ಣಾಚಾರ್ಯ ಒಂದು ಗುರುಸ್ತೋತ್ರ ಇದು ಮಾಡ್ತಾರೆ. ಅದೆಲ್ಲಿ ಬರ್ಕೊಂಡಿದ್ದಲ್ಲ, ಎಲ್ಲಿ ಓದಿದ್ದಲ್ಲ, ಅಶುಕವಿಯವರು ಸ್ಪಾಂಟೇನಿಯಸ್. ಅವಾಗ ರಾಘವೇಂದ್ರ ತೀರ್ಥರ ಮೇಲೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪ್ರಯೋದಿಪಾರ ಅಂತ ಸ್ತೋತ್ರನ ಹೇಳ್ತಾರೆ. ಹೇಗಾಗಿ ಸ್ತೋತ್ರದ ಬಾಯಿ ತಿರುಗುತ್ತಾ ಇರ್ತದೆ, ನದಿ ಅವ್ರಿಗೆ ಹಾದಿ ತೋರಿಸ್ಕೊಂತ ಹೋಗ್ತದೆ. ಅಲ್ಲಿ ರಾಘವೇಂದ್ರ ತೀರ್ಥರು ಹೈಗ್ರೀವ ದೇವ್ರ ಜಪ ಹೋಮಕುಂಡಿನ ಕೂತ್ಕೊಂಡು ಹೈಗ್ರೀವ ದೇವ್ರ ಜಪ ಮಾಡ್ತಾ ಇರ್ತಾರೆ. ಅವ್ರ ಅಪ್ರೋಕ್ಷ ಜ್ಞಾನಿಗಳು ಅವ್ರಿಗೆಲ್ಲ ಕಿವಿನ ಕೇಣಿಸ್ತಾ ಇರ್ತದ. ಅವ್ರ ಶಿಷ್ಯರಿಗೆ ಹೇಳ್ತಾರೆ, ಅಪ್ಪಣ್ಣಾಚಾರ್ಯ ನದಿ ದ್ವಾರ ಬರ್ತಾಹಾರ ಮಂತ್ರಾಲಯಕ್ಕೆ ವರ್ಷೊಳಗೆ ಬೃಂದಾವನ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ನಾನು ಬೃಂದಾವನಸ್ಥರಾಗಿ ಬಿಡ್ಸಂಗಿಲ್ಲ ಅಂತ ಹೇಳ್ತಾರೆ. ಅತಿ ಕಷ್ಟವಾಗಿ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಸೇರ್ತಾರೆ. ಆ ಕಂಪ್ಲೀಟ್ ಆಗಿದ್ದ ದೃಶ್ಯ ನೋಡಿ ಅಪ್ಪಣ್ಣಾಚಾರ್ಯ ಸ್ತೋತ್ರದ ಬಾಯಿ ನಿಂತು ಬಿಟ್ಟು ಅಲ್ಲಿ ಮೂರ್ಛೆ ಬಂದು ಬಿದ್ದುಬಿಡ್ತಾರೆ. ಬೇರೆ ಶಿಷ್ಯಂದ್ರೆಲ್ಲ ಎಬ್ಬಿಸಿ ನಿಂದ್ರಿಸಿದಾಗ ಒಳಗಿನ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಹಯ ಸ್ತೋತ್ರಹಿ ಅಂತ. ಅನರ್ಥ ಏನಂದ್ರೆ ಅಪ್ಪಣ್ಣಾಚಾರ್ಯ ಮಾಡಿದ ಸ್ತೋತ್ರಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ ಅಂತ. ಈ ಊರಿನಲ್ಲಿ ಅಪ್ಪಣ್ಣಾಚಾರ್ಯ ಒಬ್ಬರೇ ಆಗ್ಬಿಡ್ತಾರೆ. ಪ್ರತಿದಿನ ಮಕ್ಕಳೆಲ್ಲ ಪಾಠ ಹೇಳಿ ಅಲ್ಲ ಪೂಜೆಗಳೆಲ್ಲ ಮಾಡ್ಕೊಂಡು ನಡ್ಕೊಂತ ಹೋಗಿ ಅವ್ರ ಗುರುಗಳ ದರ್ಶನ ತಗೊಂಡು ತಿರ್ಗಾ ಬಂದು ಅವ್ರ ತೀರ್ಥ ಪ್ರಸಾದ ತಗೊಂಬೋದು. ಆ ಕಾಲದಲ್ಲಿ ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನಿಲ್ಲ, ನಡ್ಕೊಂತ ಹೋಗೋದೆ ಇಲ್ಲಿಂದ. ಆದರೆ ಒಂದು ದಿವಸ ಒಳಗೆ
ಬೃಂದಾವನ ಮುಂದೆ ನಿಂತಾಗ ಒಳಗಿನ ಧ್ವನಿ ಕೇಳಿಸ್ತದೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಇಷ್ಟು ದೂರ ಬರಬೇಡ, ನಾನು ಕೂತ್ಕೊಂಡು ಹೋಮ ಜಪ ಮಾಡಿದಂಥ ಸ್ಥಳನಾಗಿ ಒಂದು ಬೃಂದಾವನ ಸ್ಥಾಪನೆ ಮಾಡು, ನಾನೇ ನಿಂಗೆ ಜ್ಯೋತಿ ದ್ವಾರ ಬಂದು ಮೊದಲು ನಿಂಗೆ ದರ್ಶನ ಕೊಡ್ತೀನಿ, ಆದ್ಮೇಲೆ ನಾನು ಬೇರೆ ಭಕ್ತರಿಗೆ ಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಆ ಮಾತಿನ ಪ್ರಕಾರವಾಗಿ ಅಪ್ಪಣ್ಣಾಚಾರ್ಯನ ಬೃಂದಾವನ ಸ್ಥಾಪನೆ ಮಾಡಿದ್ದು. ಈ ಬೃಂದಾವನ ಏಕಶಿಲಾ ಬೃಂದಾವನ ಅಂತಾರೆ. ಏಕಶಿಲಾ ಅಂದರೆ ಒಂದೇ ಕಲ್ಲಿನಂತಹ ಮಾಡಿದಂಥ ಬೃಂದಾವನ. ಇಂಥ ಬೃಂದಾವನ ನಿಮ್ಗೆ ಜಗತ್ತಿನಾಗೆ ನಿಲ್ಲಿಕ್ಕೆ ನೋಡ್ಲಿಕ್ಕೆ ಸಿಗೋಲ್ಲ. ಇವತ್ತು ನಾಳೆ ಪ್ರತಿ ಊರಿನಲ್ಲಿ ಬೃಂದಾವನ ಒಳವ, ರಾಯರ ಮಠಗಳವ, ಅವೆಲ್ಲ ಮೃತ್ತಿಕಾ ಬೃಂದಾವನ ಅಂತ. ಮೃತ್ತಿಕಾ ಬೃಂದಾವನ ಅಂದರೆ ಮೂಲ ಬೃಂದಾವನ ಎಂದು ಮೃತ್ತಿಕಾ ತೊಗೊಂಡು ಹೋಗಿ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ, ಅದು ಮೃತ್ತಿಕಾ ಬೃಂದಾವನ ಅಂತ. ಇದು ಜ್ಯೋತಿ ಬೃಂದಾವನ ಇದು.